ಹಾಯ್ ಹಲೋ ನಮಸ್ಕಾರ ಹೆಂಗ್ಳೋರಿ ಸೌಖ್ಯಲ್ಲ ಆಲ್ಮೋಸ್ಟ್ ಓಕೆ ಓಕೆ ಆಲ್ಮೋಸ್ಟ್ ಇಂಗ್ಲಿಷ್ ಪದವಂತು ಇನ್ನೇನು ಕನ್ನಡ ರಾಜ್ಯೋತ್ಸವ ಹತ್ರ ಬಂದೇ ಬಿಡ್ತು. ನವೆಂಬರ್ 1ರಂದು ಎಲ್ಲರೂ ಕರ್ನಾಟಕದಲ್ಲಿ ರಾಜ್ಯೋತ್ಸವನ ಆಚರಣೆ ಮಾಡ್ತೇವೆ. ನಾವಂತೂ ಪಕ್ಕ ಕನ್ನಡ ಅರೆಭಾಷೆ ಮಾತನಾಡೋರು, ಅರೆಭಾಷೆ ಕನ್ನಡ ಮಾತನಾಡೋರು. ಹಾಗಾಗಿ ನೀವು ಗಮನಿಸಬಹುದು ಕನ್ನಡದಲ್ಲಿ ಬೇರೆ ಬೇರೆ ಭಾಷೆಗಳು ಉಂಟು. ಅಂದ್ರೆ ಕನ್ನಡದಲ್ಲಿ ಬೇರೆ ಬೇರೆ ಉಪಭಾಷೆಗಳುಂಟು. ಮಂಗಳೂರು ಕನ್ನಡ, ಮೈಸೂರು ಕನ್ನಡ, ಧಾರವಾಡ ಕನ್ನಡ, ತುಮಕೂರು, ಆಮೇಲೆ ಬಡಗ, ನಾಡವ, ಹೀಗೆ ಕನ್ನಡದಲ್ಲಿ ಕುಂದಾಪುರ ಕನ್ನಡ, ಈ ತರದೆಲ್ಲ ಕನ್ನಡದಲ್ಲಿ ಉಪಭಾಷೆಗಳು ತುಂಬಾ ಉಂಟು. ಅದ್ರಲ್ಲಿ ಮುಖ್ಯವಾಗಿ ನೀವು ಗಮನಿಸಬಹುದು ನಂಬರ್ 1 ಇರೋದು ಅರೆಭಾಷೆ ಕನ್ನಡ. ಯಾಕೆ ಹೇಳಿದ್ರೆ ನಾನು ಅರೆಭಾಷೆ ಕನ್ನಡ ಮಾತನಾಡುವ ಕಾರಣ ಅಂದ್ರೆ ನಮ್ಮ ತಾಯಿ ಭಾಷೆ. ನಾವು ಸುಳ್ಯ, ಮಡಿಕೇರಿ, ಕೂರ್ಗು ಈ ಕಡೆ ಭಾಗಗಳೆಲ್ಲ ಹೆಚ್ಚಾಗಿ ಅರೆಭಾಷೆ ಕನ್ನಡವನ್ನು ಮಾತಾಡ್ತೇವೆ. ನಾವು ಗಮನಿಸಬೇಕು, ಕನ್ನಡದಲ್ಲಿ ಕೂಡ ಬೇರೆ ಬೇರೆ ಭಾಷೆಗಳನ್ನ ಕೂಡ ನಾವು ರೆಸ್ಪೆಕ್ಟ್ ಮಾಡಬೇಕು. ರೆಸ್ಪೆಕ್ಟ್ ಇಂಗ್ಲಿಷ್ ಆಯ್ತು. ಕನ್ನಡದಲ್ಲಿ ಕೂಡ ಬೇರೆ ಬೇರೆ ಭಾಷೆಗಳನ್ನ ನಾವು ಕೂಡ ಗೌರವ ಕೊಡಬೇಕು. ನೀವು ಗಮನಿಸಬಹುದು ಅರೆಭಾಷೆ ಕನ್ನಡ ಅಂತ ಯಾವ ರೀತಿ ಬರುತ್ತೆ ಅಂತ ಹೇಳಿದ್ರೆ, ಈಗ ಹೇಗಿದ್ದೀರಾ ಅಂತ ಕೇಳೋದಕ್ಕೆ ಹೆಂಗೊಳರಿ. ಹುಡುಗಿಗೆ ಅಂದ್ರೆ ಹುಡುಗಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ರು ಅಟ್ರಾಕ್ಷನ್ ಆಗೋದು ಈ ತರದ ವರ್ಡ್ಗಳನ್ನ. ಹೈದ ಅಂತ ಹೇಳಿದ್ರೆ ಹುಡುಗ, ಹುಡುಗಿ ಅಂತ ಹೇಳಿದ್ರೆ ಗೂಡೆ ಅಂತ. ಈಗ ಗೂಡೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಹುಡುಗಿ ಅಂತ, ಅರೆಭಾಷೆ ಕನ್ನಡದಲ್ಲಿ ಗೂಡೆ ಅಂತ. ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಎಲ್ಲ ಆಗ್ಬೋದು. ಅಂದ್ರೆ ಅರೆಭಾಷೆ ಕನ್ನಡ ಸ್ವಲ್ಪ ರಪ್ಪ ಇರುತ್ತೆ. ಹೆಂಗೊಳರಿ ಅಂತ ಹೇಳೋದಕ್ಕೆ, ಹೇಗಿದ್ದೀರಾ ಅಂತ ಹೇಳೋದಕ್ಕೆ ಹೆಂಗೊಳರಿ ಅಂತ. ಇದೆಲ್ಲ ಅರೆಭಾಷೆ ಕನ್ನಡದಲ್ಲಿ ಬರುತ್ತೆ. ಮುಖ್ಯವಾಗಿ ಅರೆಭಾಷೆ ಕನ್ನಡ ತುಳುವಂಥದ್ದು ನಮ್ಮ ತಾಯಿ ಭಾಷೆ. ಹಾಗಾಗಿ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡ್ಲೇಬೇಕು. ಆಯಾಯ ಭಾಷೆಗೆ ಆಯಾಯ ಏನು ಜಾಗಗಳಲ್ಲಿ ಏನು ಕನ್ನಡ ಮಾತಾಡ್ತೇವೆ ಅದನ್ನೇ ಮಾತನಾಡಬೇಕು. ಅದೇ ಚಂದ. ನಮ್ಮ ಸುಳ್ಯ, ಸುಬ್ರಹ್ಮಣ್ಯ, ಮಡಿಕೇರಿ ಈ ಕಡೆ ಎಲ್ಲ ಭಾಗಕ್ಕೆ ಬಂದ್ರು ಉಂಟಲ್ಲ, ಅರೆಭಾಷೆ ಕನ್ನಡವೇ ಜಾಸ್ತಿ ಮಾತನಾಡೋದು. ನಾವು ಕೂಡ ಅದನ್ನ ಏನು ಅರೆಭಾಷೆ ಗೊತ್ತಿದ್ದವರು ಕೂಡ ಅರೆಭಾಷೆ ಕನ್ನಡಕ್ಕೆ ಯಾರ್ಯಾರು ಅರೆಭಾಷೆ ಮಾತನಾಡೋರು ಸಿಗ್ತಾರೆ ಅವ್ರ ಜೊತೆ ಅರೆಭಾಷೆನ ಮಾತನಾಡೋದು. ಹಾಗಾಗಿ ಕನ್ನಡ ಬೆಳೆಯೋಕೆ ಅದರ ಉಪಭಾಷೆಗಳು ಕೂಡ ಅಂದ್ರೆ ಅದರಲ್ಲಿ ಅರೆಭಾಷೆ ಕನ್ನಡ ಕೂಡ ಮಹತ್ವದ ಪಾತ್ರವನ್ನು ವಹಿಸ್ತದೆ. ನೀವೆಲ್ಲ ಗಮನಿಸಬಹುದು ಅರೆಭಾಷೆ ಕನ್ನಡ 2011ರಲ್ಲಿ ಏನು ಅಕಾಡೆಮಿ ಕೂಡ ಆಗಿದೆ. ಹಾಗಾಗಿ ಅರೆಭಾಷೆ ಕನ್ನಡವು ಕೂಡ ಒಳ್ಳೆಯ ರೀತಿಯ ಬೆಳವಣಿಗೆ ಕೂಡ ಆಗ್ತಾ ಉಂಟು. ಓಕೆ, ನಾವಿಲ್ಲಿ ಮಾತಾಡಬೇಕಾದಂತಹ ವಿಷಯ ಅಂತ ಹೇಳಿದ್ರೆ ಕನ್ನಡ ಈಗ ಕರ್ನಾಟಕದಲ್ಲಿ ಮುಖ್ಯವಾಗಿ ಮೈನ್ ಆಗ್ಲೇಬೇಕು. ನಾವು ಯಾರ ಜೊತೆ ಕೂಡ ಮಾತನಾಡುವಾಗ ಕನ್ನಡವನ್ನೇ ಬಳಸಬೇಕು. ಕನ್ನಡ ಶಾಲೆಗಳು ಉಂಟಲ್ಲ, ಈಗ ಕನ್ನಡ ರಾಜ್ಯೋತ್ಸವನ್ನ ಸರ್ಕಾರಗಳು ಒಳ್ಳೆ ರೀತಿಯಲ್ಲಿ ಆಚರಣೆ ಮಾಡ್ತವೆ, ಎಲ್ಲವೂ ಮಾಡ್ತವೆ. ಬಟ್ ಕನ್ನಡ ಶಾಲೆಗಳು ಎಷ್ಟು ಮುಚ್ಚಿ ಹೋಗ್ತಾ ಉಂಟು ಅಂತ ಹೇಳಿದ್ರೆ ತುಂಬಾ ಶಾಲೆಗಳು, ಕನ್ನಡ ಶಾಲೆಗಳು ಮುಚ್ಚಿ ಹೋಗ್ತಾ ಉಂಟು. ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಾ ಉಂಟು. ಯಾಕೆ ಮುಚ್ಚಿ ಹೋಗ್ತಾ ಉಂಟು ಅಂತ ಹೇಳಿದ್ರೆ ಅಲ್ಲಿ ಕ್ವಾಲಿಟಿ ಎಜುಕೇಶನ್, ಇಂಗ್ಲಿಷ್ ಬಂತು ಕ್ವಾಲಿಟಿ ಎಜುಕೇಶನ್, ಅಲ್ಲಿ ಉತ್ತಮವಾದ ಶಿಕ್ಷಣ ಏನು ಇಲ್ಲದೆ ಇರುವ ಕಾರಣಕ್ಕೆ ಕನ್ನಡ ಶಾಲೆಗಳು, ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಾ ಉಂಟು. ಇದು ವಿಪರ್ಯಾಸ ಅಂತ ಹೇಳ್ಬೋದು. ನಮ್ಮ ನಾಡುವರು ಕೂಡ ಇದರ ಬಗ್ಗೆ ತುಂಬಾ ಗಮನ ಕೊಡಬೇಕು. ಸರ್ಕಾರಿ ಶಾಲೆಗಳು ಉಳಿಬೇಕು. ಎಷ್ಟೋ ಜಾಗಗಳು, ಎಷ್ಟೋ ಶಾಲೆಗಳು ಹಂಚಿಗಳು ಬಿದ್ದುಕೊಂಡಿರುವುದು, ಅಲ್ಲಿ ಧ್ವಜಸ್ತಂಭಗಳೆಲ್ಲ ಕೆಲವು ಅರ್ಧಂಬರ್ಧೆಲ್ಲ ಬಿದ್ದುಕೊಂಡಿರುವುದು, ಮತ್ತೆ ಅಲ್ಲಿ ಊಟದ ಏನು ಹಾಲ್ಗಳು ಎಲ್ಲವೂ ಮಳೆಗೆ ಎಲ್ಲ ಬಿದ್ದಿರುವಂತಹ ಘಟನೆಗಳನ್ನ ನಾವೆಲ್ಲ ಗಮನಿಸಬಹುದು. ಹಾಗಾಗಿ ಕನ್ನಡ ಶಾಲೆಗಳು ಕೂಡ ಉಳಿಬೇಕು. ನಾವು ಹೇಳುದು ಮಾತ್ರ ಕನ್ನಡ ಮಾತನಾಡಬೇಕು, ಕರ್ನಾಟಕದಲ್ಲಿ ಕನ್ನಡದ ಬಗ್ಗೆ ಯಾರಾದ್ರೂ ತಪ್ಪು ಮಾಡಿದಾಗ ಹೌದು ಅದನ್ನ ಪ್ರಶ್ನೆ ಮಾಡ್ಬೇಕು. ಅಂದ್ರೆ ಕನ್ನಡದ ಬಗ್ಗೆ ನೀವು ಯಾಕೆ ಅಷ್ಟು ಕೀಳಾಗಿ ಮಾತಾಡ್ತೀರಾ? ಆದ್ರೆ ನಾವು ಕರ್ನಾಟಕದಲ್ಲಿ ಇದ್ದು ಕನ್ನಡದ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾ ಇದ್ದೇವೆ, ನಮ್ಮ ನಾಡುವರು ಸರ್ಕಾರಿ ಶಾಲೆಗಳನ್ನ ಎಷ್ಟು ಬೆಳವಣಿಗೆ ಮಾಡ್ತಾ ಇದ್ದಾರೆ, ಇದರ ಬಗ್ಗೆ ಎಲ್ಲ ಸ್ವಲ್ಪ ಗಮನ ಕೊಟ್ರೆ ಬಹಳ ಉತ್ತಮ. ಮತ್ತೆ ಕನ್ನಡ ಮಾತನಾಡೋರು ಕೂಡ ಗಮನಿಸಬೇಕು. ಕನ್ನಡದಲ್ಲಿ ಯಾರ್ಯಾರು ಸಿಗ್ತಾರೆ ಕನ್ನಡವನ್ನೇ ಮಾತಾಡಬೇಕು. ನಾವು ಈಗ ಬೇರೆ ರಾಜ್ಯಕ್ಕೆ ಹೋದಾಗ ಬೇರೆ ಭಾಷೆಗಳನ್ನ ಅವ್ರು ಹೇಗೆ ಮಾತನಾಡ್ತೇವೆ, ನಾವಲ್ಲಿ ಹೇಗೆ ಅಡ್ಜಸ್ಟ್ಮೆಂಟ್ ಆಗ್ತೇವೆ ಆ ರಾಜ್ಯದ ಭಾಷೆಗಳಿಗೆ, ಅದೇ ರೀತಿ ಕರ್ನಾಟಕದಲ್ಲಿ ಬಂದಾಗ ಯಾರು ಹೊರಗಿನವರು ಬಂದಾಗ ಕನ್ನಡ ಭಾಷೆಯನ್ನೇ ಮಾತನಾಡಬೇಕು. ಅವ್ರು ಅದಕ್ಕೆ ಸ್ವಲ್ಪ ಕೂಡ ಅಡ್ಜಸ್ಟ್ ಆಗದೇ ಇದ್ರೆ ಓಕೆ, ಅವ್ರ ಜೊತೆ ಅವರ ಭಾಷೆಯಲ್ಲಿ ಮಾತನಾಡಬಹುದು. ಹಾಗಾಗಿ ನಾವಿಲ್ಲಿ ಗಮನಿಸಬೇಕು, ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಅತ್ಯಂತ ಮಹತ್ವವನ್ನ ನಾವೆಲ್ಲ ಕೊಡ್ಲೇಬೇಕು ಅಂತ ಹೇಳುವಂತಹ ವಿಚಾರಗಳನ್ನ ನಾವ್ ಹೇಳ್ತೇವೆ. ಅದರಲ್ಲಿ ಮುಖ್ಯವಾಗಿ ಅರೆಭಾಷೆ ಕನ್ನಡ ಉಂಟಲ್ಲ, ಭಯಂಕರ ಫೇಮಸ್ ಇದೆ. ನೀವು ಕೂಡ ಅರೆಭಾಷೆ ಕನ್ನಡದ ಬಗ್ಗೆ ನೀವು ಗೊತ್ತಿಲ್ಲದಿದ್ದರೆ ಬನ್ನಿ, ಸುಳ್ಯ, ಸುಬ್ರಹ್ಮಣ್ಯ, ಮಡಿಕೇರಿ, ಕೂರ್ಗ್ ಈ ಕಡೆ ಎಲ್ಲ ಬಂದ್ರೆ ನೀವು ಅರೆಭಾಷೆ ಕನ್ನಡ ಜಾಸ್ತಿ ಸಿಗುತ್ತೆ. ಮಾತನಾಡ್ತಾ ಉಂಟು. ಇತ್ತೀಚೆಗೆ ಅರೆಭಾಷೆ ಕನ್ನಡದಲ್ಲಿ ಹೆಚ್ಚೆಚ್ಚು ಏನು ಸೋಷಿಯಲ್ ವರ್ಕ್ ಕೂಡ ಆಗ್ತಾ ಉಂಟು. ಅಂದ್ರೆ ಶಾರ್ಟ್ ಫಿಲ್ಮ್ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ಅರೆಭಾಷೆಯ ಕಾರ್ಯಕ್ರಮಗಳೆಲ್ಲ ಜಾಸ್ತಿ ಆಗ್ತಾ ಉಂಟು. ಹಾಗಾಗಿ ನಾವು ಮಾತನಾಡುವ ಭಾಷೆ ಅರೆಭಾಷೆ ಕನ್ನಡ ಅಲ್ಲ. ಹಾಗಾಗಿ ಜಾಸ್ತಿ ನಾನು ಅದರ ಬಗ್ಗೆ ಹೇಳ್ತಾ ಇದ್ದೀನಿ. ನೀವು ಮಾತನಾಡುವ ಕನ್ನಡ ಯಾವುದು? ನಾರ್ಮಲ್ ಕನ್ನಡವಾ ಅಥವಾ ಈಗ ಬೆಂಗಳೂರು ಕನ್ನಡ ಇರುತ್ತೆ, ಈ ತರ ಕುಂದಾಪುರ ಕನ್ನಡ ಇರುತ್ತೆ, ಅದು ಯಾವ್ದಾರ ಇದ್ರೆ ಅದನ್ನು ಕೂಡ ನಮಗೂ ಕೂಡ ತಿಳಿಸಿ, ಗೊತ್ತಾಗುತ್ತೆ. ಕರ್ನಾಟಕದಲ್ಲಿ ಕನ್ನಡ ಭಾಷೆಗಳು ಯಾವ್ದೆಲ್ಲ ಇದೆ ಅದೆಲ್ಲ ಉಪಭಾಷೆಗಳು ಯಾವ್ದೆಲ್ಲ ಇದೆ ಅದೆಲ್ಲ ಬೆಳವಣಿಗೆ ಆಗ್ತಾ ಇರ್ಬೇಕು. ನಾವು ಒಂದು ಏರಿಯಾಕ್ಕೆ ಹೋದಾಗ ಅಲ್ಲಿ ಆ ಭಾಷೆಗಳಿಗೆ ಜಾಸ್ತಿ ಗೌರವ ಕೊಡ್ಬೇಕು, ಆ ಭಾಷೆಗಳನ್ನೇ ಮಾತನಾಡಬೇಕು. ಹಾಗಾಗಿ ಕರ್ನಾಟಕದಲ್ಲಿ ಜಾಸ್ತಿ ಬೇರೆ 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 ಭಾಷೆಗಳುಂಟು. ಕನ್ನಡ ಯಾವಾಗ್ಲೂ ನಾವು ಮಾತನಾಡಬೇಕು. ಕನ್ನಡದ ಬಗ್ಗೆ ನಾವು ಗೌರವ ಹೊಂದಿರಬೇಕು. ಕರ್ನಾಟಕದಲ್ಲಿ ಕನ್ನಡವೇ ಮೊದಲ ಪ್ರಾಧ್ಯಾತೆ ಹೊಂದಿರಬೇಕು. ನಾವು ಯಾವುದೇ ಕಡೆಗೆ ಹೋದ್ರು ಕೂಡ ಕನ್ನಡಕ್ಕೆ
ಮೊದಲ ಆದ್ಯತೆಯನ್ನ ಕೊಡಬೇಕು. ಹಾಗಾಗಿ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನ ನಾವೆಲ್ಲರೂ ಕೊಡಲೇಬೇಕು, ಕೊಡುವ ಅಂತ ಹೇಳ್ತಾ, ಹಾಗಾಗಿ ನಮ್ದು ಅರೆಭಾಷೆ ಕನ್ನಡ ನಿಮ್ಗೆಲ್ಲ ಗೊತ್ತಿದೆಯಲ್ಲ, ನಾನು ಆಗ್ಲೇ ಹೇಳಿದ್ದೀನಿ. ಅರೆಭಾಷೆ ಕನ್ನಡವನ್ನ ಜಾಸ್ತಿ ಹೇಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಾವು ಮಾತನಾಡುವ ಭಾಷೆ ಅರೆಭಾಷೆ ಕನ್ನಡ ಅಲ್ಲ. ನೀವು ಮಾತನಾಡುವ ಭಾಷೆ ಯಾವ್ದು, ಕುಂದಾಪುರ ಕನ್ನಡ ಆಗಿರ್ಬೋದು, ಅಥವಾ ಉತ್ತರ ಕನ್ನಡ ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಹೀಗೆ ಈ ತರದ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯ ಕನ್ನಡ ಇದೆ. ಬಹಳ ಚಂದ. ಕರ್ನಾಟಕದಲ್ಲಿ ಎಷ್ಟು ಚಂದ ಅಲ್ಲ ನೋಡಿ. ನಾವು ಅಂದ್ಕೊಂಡಿದ್ದೇವೆ ಕನ್ನಡ ಒಂದೇ ಭಾಷೆ ಅಂತ ಅಂದ್ಕೊಂಡಿದ್ದೇವೆ, ಆದ್ರೆ ಕನ್ನಡದಲ್ಲಿ ಉಪಭಾಷೆಗಳು ತುಂಬಾ ಇದೆ. ಅದು ಕೂಡ ಒಳ್ಳೆಯದೇ. ಕನ್ನಡದ ಜೊತೆಗೆ ಉಪಭಾಷೆ ಕೂಡ ಬೆಳೆದ್ರೆ ಆಯಾಯ ಪ್ರದೇಶಗಳು ಬೆಳವಣಿಗೆ ಆಗ್ಲಿಕ್ಕೆ, ಆಯಾಯ ಪ್ರದೇಶಗಳು ಒಂದು ಒಳ್ಳೆಯ ರೀತಿಯಲ್ಲಿ ಬದುಕಲಿಕ್ಕೆ ಅಲ್ಲಿಯ ಭಾಷೆಗಳಿಗೆ ಗೌರವವನ್ನು ನಾವು ಕೊಡ್ಲೇಬೇಕು. ಹಾಗಾಗಿ ಕನ್ನಡ ಅಂತ ಅಲ್ಲ, ನಾವು ಪ್ರತಿ ಭಾಷೆಯು ಕೂಡ ಗೌರವವನ್ನು ಕೊಡುತ್ತಾ, ಕನ್ನಡ ಭಾಷೆಯನ್ನು ನಾವು ಮಾತನಾಡುತ್ತಾ, ಕನ್ನಡ ಭಾಷೆಯ ಜೊತೆಗೆ ಎಲ್ಲಾ ಭಾಷೆಯು ಕೂಡ ಒಂದು ಒಳ್ಳೆಯ ರೀತಿಯ ಗೌರವವನ್ನು ಕೊಡ್ತಾ, ಕನ್ನಡ ರಾಜ್ಯೋತ್ಸವನ್ನ ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡುವ, ಕನ್ನಡವನ್ನೇ ಜಾಸ್ತಿ ಮಾತನಾಡ್ತಾ, ಕನ್ನಡಕ್ಕೆ ಕರ್ನಾಟಕದಲ್ಲಿ ಜಾಸ್ತಿ ಪ್ರಾಧಾನ್ಯತೆ ಸಿಗಲಿ ಅಂತ ಹೇಳ್ತಾ, ನೀವೆಲ್ಲ ಗಮನಿಸಬಹುದು ಸೋಷಿಯಲ್ ಮೀಡಿಯಾ ಇಂಗ್ಲಿಷ್ ಆಯ್ತಲ್ಲ, ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಜಾಸ್ತಿ ಕಂಟೆಂಟ್ ಕ್ರಿಯೇಟರ್ಗಳು ಕೂಡ ಕನ್ನಡದಲ್ಲಿ ಹುಟ್ಟಿಕೊಂಡಿದ್ದಾರೆ. ಹಾಗಾಗಿ ನಮ್ಗೆಲ್ಲ ಖುಷಿ. ನಮ್ಮ ಆಚಾರ ವಿಚಾರಗಳ ಬಗ್ಗೆ ಜಾಸ್ತಿ ಜನರು ಕಂಟೆಂಟ್ ಕ್ರಿಯೇಟರ್ಗಳು ಕೂಡ ಹುಟ್ಕೊಂಡು ಒಳ್ಳೆಯ ವಿಚಾರಗಳ ಬಗ್ಗೆ ಕೂಡ ಮಾಹಿತಿಗಳನ್ನ ನಮ್ಮೆಲ್ಲ ಜನರುಗಳಿಗೆ ತಿಳಿಸ್ತಾ ಇದ್ದಾರೆ. ಅದೆಲ್ಲ ಬಹಳ ಖುಷಿ. ಇಂತಹ ವಿಚಾರಗಳು ಕೂಡ ಜಾಸ್ತಿ ಬೆಳೆಯಲಿ. ನಮ್ಮ ಆಚಾರ ವಿಚಾರಗಳ ಬಗ್ಗೆ ಅಥವಾ ನಮ್ಮ ಒಳ್ಳೆಯ ವಿಚಾರಗಳ ಬಗ್ಗೆ ಕನ್ನಡದಲ್ಲಿ ಕೂಡ ಜಾಸ್ತಿ ಹುಟ್ಟುಕೊಳ್ಳಿ ಅಂತ ಹೇಳ್ತಾ, ನಿಮ್ಗೆಲ್ರೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳ್ತಾ, ಕನ್ನಡ ಮಾತನಾಡುವ, ಕನ್ನಡವನ್ನು ಉಳಿಸುವ, ಕನ್ನಡವನ್ನು ಬೆಳೆಸುವ, ಹಾಗೆ ಕನ್ನಡದ ಜೊತೆ ಒಳ್ಳೆಯ ರೀತಿಯ ಸಂಭ್ರಮವನ್ನ ಕೂಡ ಪಡುವ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸಿದ್ದೇವೆ. ನಿಮ್ಗೇನಾದ್ರೂ ಕನ್ನಡದ ಬಗ್ಗೆ ಒಳ್ಳೆಯ ವಿಚಾರಗಳು ಗೊತ್ತಿದ್ರೆ ಕಮೆಂಟ್ ಹಾಕಿ ನಮಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸಿದ್ದೇನೆ. ಓಕೆ, ಟಾಟಾ, ಬೈ ಬೈ. ಓಕೆ, ಇಷ್ಟೆಲ್ಲ ಮಾತಾಡ್ತಾ ಹೋಗ್ತಾ ಕರ್ನಾಟಕ ರಾಜ್ಯ ಯಾವಾಗ ಪ್ರಾರಂಭ ಆಯ್ತು ಅಂತ ಹೇಳುವಂಥದ್ದನ್ನೇ, ಅಂದ್ರೆ ಕರ್ನಾಟಕ ರಾಜ್ಯ ಮೊದಲಿಗೆ 1956ರಂದು ನವೆಂಬರ್ 1ರಂದು ಮೈಸೂರು ರಾಜ್ಯ ಅಂತ ಹೇಳುವಂತಹದ್ದು, ಅಂದ್ರೆ ಏಕೀಕರಣ ಸಂದರ್ಭದಲ್ಲಿ ಮೈಸೂರು ರಾಜ್ಯವಾಗಿ ಕರ್ನಾಟಕ ರಾಜ್ಯ ಮೊದಲಿಗೆ ಆಗಿತ್ತು. ಆಮೇಲೆ 1973ರಂದು ಕರ್ನಾಟಕ ಅಂತ ಹೇಳುವಂತಹ ಒಂದು ಹೆಸರು ಬದಲಾವಣೆ ಆಯ್ತು. ಇದು 1973ರಂದು. ನಿಮಗೆ ಗೊತ್ತುಂಟು ಕರ್ನಾಟಕ ರಾಜ್ಯ ಎಷ್ಟೆಲ್ಲ ದೇಶಕ್ಕೆ ಮಾದರಿಯಾಗಿದೆ ಅಂತ ಹೇಳುವಂಥದ್ದು. ಅದರಲ್ಲಿ ಮುಖ್ಯ ಬೇರೆ ಬೇರೆ ವಿಚಾರಗಳಲ್ಲಿ ಕರ್ನಾಟಕ ರಾಜ್ಯ ಇಡೀ ದೇಶಕ್ಕೆ ಮಾದರಿಯಾಗಿದೆ. ಅದರಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದಂಥದ್ದು ಯಾವುದು ಅಂತ ಹೇಳಿದ್ರೆ, ದೇಶದ ಬಾವುಟ ಅಂದ್ರೆ ತ್ರಿವರ್ಣ ಧ್ವಜವನ್ನೇ ತಯಾರಿಸುವಂತಹದ್ದು ನಮ್ಮ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಅಂತ ಹೇಳುವುದು. ಮುಖ್ಯವಾಗಿ ಕರ್ನಾಟಕದ ಬಾವುಟ ಗೊತ್ತುಂಟಲ್ಲ ನಿಮ್ಗೆ, ಹಳದಿ ಮತ್ತು ಕೆಂಪು. ಇದನ್ನ MA ರಾಮಮೂರ್ತಿ ಅವರು ಇದರ ಕಂಡುಹಿಡಿದದ್ದು, ಏನು ಹಳದಿ ಮತ್ತು ಕೆಂಪು ಬಾವುಟವನ್ನ. ಓಕೆ, ಕರ್ನಾಟಕದ ಪ್ರಾಣಿ ಯಾವುದು ಅಂತ ಗೊತ್ತುಂಟಲ್ಲ, ದೊಡ್ಡ ಆನೆ. ಆನೆಯೇ ದೊಡ್ಡದು, ಅದರಲ್ಲಿ ದೊಡ್ಡ ಆನೆ ಆನೆ ಕರ್ನಾಟಕದ ರಾಜ್ಯ ಪ್ರಾಣಿ. ಆಮೇಲೆ ಪಕ್ಷಿ ಯಾವ್ದು ಅಂತ ಹೇಳಿದ್ರೆ ನೀಲಕಂಠ ಅಂತ ಹೇಳಿದ್ರೆ ನೀವು ಗಮನಿಸಬಹುದು, ಯಾವ್ದಾದ್ರು ಒಂದು ಕಾಡು ಅಥವಾ ಈ ತರದಲ್ಲಿ ಹೋದಾಗ ನೀಲಿರುತ್ತೆ, ಸ್ವಲ್ಪ ನೀಲಿ ಗೊತ್ತುಂಟಲ್ಲ ಯಾವ್ದು ಹೇಳಿದ್ರೆ, ಈ ಮೀನ್ ಹಿಡಿಯಕ್ಕೆಲ್ಲ ಹೋಗ್ತದಲ್ಲ, ಅದೇ ತರದ ಮೀನ್ ಹಿಡಿಯೋ ಒಂದು ಪಕ್ಷಿ ಉಂಟಲ್ಲ, ಅದೇ ತರ ಇರುತ್ತೆ. ಬಟ್ ಅದಲ್ಲ, ಅದರ ರೀತಿ ಇನ್ನೊಂದಿರುವಂತಹದ್ದು ನೀಲಕಂಠ ಇರುವಂತಹದ್ದು ಕರ್ನಾಟಕದ ಪಕ್ಷಿ, ಕರ್ನಾಟಕದ ರಾಜ್ಯ ಪಕ್ಷಿ ನೀಲಕಂಠ. ಓಕೆ, ಹಾಗೇನೆ ಸಂಗೀತದ ಪಿತಾಮಹ ಪುರಂದರದಾಸರ ಹಾಡು ಕೇಳದವ್ರು ಯಾರು ಇರ್ಲಿಕ್ಕಿಲ್ಲ. ಪುರಂದರದಾಸರು ಸಂಗೀತದ ಪಿತಾಮಹ ಅಂತ ಹೇಳ್ತೇವೆ. ಇಷ್ಟೆಲ್ಲ ಕನ್ನಡದ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕು. ಇನ್ನೂ ಜಾಸ್ತಿ ತಿಳ್ಕೊಳ್ಳುವಂತಹ ವಿಚಾರಗಳು ನಾನೇ ಇದೆ, ನೀವು ಕೂಡ ಇರ್ಬೋದು. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಅದನ್ನ ನಂಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಓಕೆ, ಟಾಟಾ, ಬೈ ಬೈ.